ಲಾಸ್ಟ್ ಎಪಿಸೋಡಲ್ಲಿ ನೀವು ಆರ್ಕ ಬಗ್ಗೆ ಮತ್ತು ಶುಗರ್ ಬಗ್ಗೆ ಕ್ಯಾನ್ಸರ್ ಬಗ್ಗೆ ತಿಳಿಸಿದ್ದೀರಾ. ಈಗ ಬಿ ಪಿ ಕೂಡ ಒಂದು ಸಮಸ್ಯೆ ಅಂತ ಕಾಣಿಸ್ತಾ ಇದೆ. ಬಟ್ ಈ ಬಿ ಪಿನ ಆಯುರ್ವೇದದಲ್ಲಿ ಮತ್ತು ಈ ದೇಶಿ ಪದ್ಧತಿಗಳಲ್ಲಿ ಸರಿ ಮಾಡ್ಕೊಳ್ಳೋ ದಾರಿಗಳಿದ್ದಾವೆ ಅಂತ ನೀವು ಯಾವ ರೀತಿ ಒಂದು ಈ ಬಿ ಪಿಗೆ ಔಷಧಿಗಳು ಕೊಡ್ತೀರಾ? ನಿಮ್ಮ ಹತ್ರ ಏನೆಲ್ಲ ಔಷಧಿ ಇದೆ ಬಿ ಪಿ ಸರಿ ಮಾಡೋಕ್ಕೆ? ಸರ್ ಬಿ ಪಿ ಒಂದು ಇವಾಗ ಕಾಮನ್ ಆಗಿ ಕಾಡ್ತಾ ಇರೋ ಸಮಸ್ಯೆ ಇದೆ ಸರ್. ಬಿ ಪಿ ಏರಿಳಿತದಿಂದನೂ ನಮಗೆ ಈ ಪ್ಯಾರಲೈಸಿಸ್ ಅಂತ ಸಮಸ್ಯೆಗಳು ಉಂಟಾಗ್ತಾ ಇದೆ ಸರ್. ಬಿ ಪಿ ಬರೋಕ್ಕೆ ಮೇನ್ ಕಾರಣ ನಾವು ಅಯೋಡಿನ್ ಉಪ್ಪು ಬದಲು ಈ ಸೈಂಧವ ಲವಣದ ಬದಲು ಅಯೋಡಿನ್ ಉಪ್ಪು ಉಣ್ಣೋದು ಒಂದು ತಪ್ಪು ಪದ್ಧತಿ ಇದೆ ಸರ್. ಬಿ ಪಿ ಒಂದು ಇವತ್ತು ಸಣ್ಣ ಮಕ್ಕಳಲ್ಲಿ ಹಿಡಿದು ಬಿ ಪಿಯಿಂದ ನಮಗೆ ಹೈ ಬ್ಲಡ್ ಪ್ರೆಷರ್ ಅಂತ ಹೇಳಿದ ಒಂದು ಕಾಮನ್ ಕಾಯಿಲೆ ಆಗಿದೆ ರೀ ಸರ್. ಇದನ್ನು ತಡೆಗಟ್ಟಕ್ಕೆ ನಮಗೆ ಹಲವಾರು ಗಿಡಮೂಲಿಕೆಗಳಿಂದನೂ ಸಾಧ್ಯ ಇದೆ ರೀ ಸರ್. ಕೆಲವೊಂದು ಗಿಡಮೂಲಿಕೆಗಳಿಂದ ಸಂಪೂರ್ಣ ಬಿ ಪಿ ಟ್ಯಾಬ್ಲೆಟ್ಸ್ ಎಲ್ಲ ಸ್ಟಾಪ್ ಮಾಡ್ಬೋದು ರೀ ಸರ್. ಅದು ಬಿ ಪಿ ಟ್ಯಾಬ್ಲೆಟ್ಸ್ ಅಂದರೆ ಒಂದು ಬಿ ಪಿ ಬಂತಂದರೆ ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ತೊಗೋಬೇಕಂತೇಳಿ ಸಜೆಸ್ಟ್ ಮಾಡ್ತಾರೆ ಸರ್. ತಪ್ಪೋದು. ಅದಕ್ಕೆ ಒಂದು ಪರಿಹಾರ ಇರುತ್ತೆ. ಅದು ಬಿ ಪಿಯಿಂದ ನಾವು ಕೆಲವೊಂದು ಆಯಿಲ್ಗಳಲ್ಲಿ ಉಪ್ಪುಗಳಲ್ಲಿ ಚೇಂಜ್ ಮಾಡ್ತಾ ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡ್ತಾ ಇದ್ದಲ್ಲಿ ಬಿ ಪಿ ಒಂದು ಕಂಟ್ರೋಲ್ಗೆ ತರ್ಬೋದು ಸರ್. ಬಿ ಪಿ ಬರೋಕ್ಕೆ ಮೇನ್ ಕಾರಣ ನಮಗೆ ಬದಲಾದ ಜೀವನ ಪದ್ಧತಿ. ಬಿ ಪಿ ಬಂತು ಅಂದರೆ ನಮಗೆ ಏರಿಳಿತ ಆದರೆ ಸ್ಟ್ರೋಕ್ ಚಾಲು ಸರ್. ಬಿ ಪಿ ಕಮ್ಮಿ ಆದ್ರೇ ನಮಗೆ ಪ್ಯಾರಲೈಸ್ ಅಂತ ಒಂದು ಸಮಸ್ಯೆ ಬರ್ತದೆ ಸರ್ ಬಿ ಪಿಯಿಂದ. ಬಿ ಪಿ ಕಮ್ಮಿ ಯಾಕೆ ಅಂದರೆ ಈಗ ಸಡನ್ಲಿ ಈಗ ತಲೆ ಸುತ್ತು ಬಂದು ಬೀಳೋದಾಯಿತು, ಸಡನ್ಲಿ ಅದು ಹೋಗಿ ಬಿ ಪಿ ಕಮ್ಮಿ ಇದೆ ಇವ್ರಿಗೆ ಅಂತೇಳಿ ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ ಸರ್. ಇವ್ರಿಗೆ ಬಾಡಿಯಲ್ಲಿ ಬಿ ಪಿ ಪ್ರಮಾಣ ಕಮ್ಮಿ ಇದೆ, ಇದು ಅಧಿಕ ರಕ್ತ ಒತ್ತಡ ಕಮ್ಮಿ ಆಗ್ತಾ ಇದೆ ಇವ್ರು ಅಂತೇಳಿ ಆವಾಗ ನಾವು ಏನು ಮಾಡ್ತೀವಿ ಬಿ ಪಿ ಟ್ಯಾಬ್ಲೆಟ್ಸ್ ಚಾಲೂ ಮಾಡ್ತೀವಿ ಸರ್. ಅದು ನಾವು ಬಿ ಪಿ ಸಡನ್ಲಿ ಇವತ್ತು ಬಿ ಪಿ ಒಂದು ತಲೆ ಸುತ್ತಿ ಬಿದ್ದ ಮನುಷ್ಯನಿಗೆ 1 ಸ್ಪೂನ್ನಷ್ಟು ಕಲ್ಲು ಸಕ್ಕರೆ ಪೌಡ್ರು, 1 ಸ್ಪೂನ್ನಷ್ಟು ಸೈಂಧವ ಲವಣ, 1 ಗ್ಲಾಸ್ ನೀರಲ್ಲಿ ಹಾಕಿ ಕುಡಿಸೋದ್ರಿಂದ ಬಿ ಪಿ ಕಂಟ್ರೋಲಿಗೆ ಬರ್ತದೆ ಸಮತೂಕಕ್ಕೆ. ಸಡನ್ಲಿ ಅದು ಬಿ ಪಿ ಬೆವರು ಅದು ಬರೋದಾಗಲಿ, ತಲೆ ಸುತ್ತ ಬಂದು ಚಕ್ರ ಬಂದು ಬೀಳೋದಾಗಲಿ, ಅವೆಲ್ಲ ಆ ಸಮಸ್ಯೆಗೆ ಇದು ಉತ್ತಮವಾದ ಪರಿಹಾರ ಆಗಿದೆ. ಸೊ ಬಿ ಪಿನ ನಾವು ಏಕದಮ್ ಆಸ್ಪತ್ರೆಗೆ ಕರ್ಕೊಳ್ಳೋದ್ರೆ ಅಲ್ಲಿ ಆಸ್ಪತ್ರೆಗಳಲ್ಲಿ ಮಾತ್ರೆಗಳನ್ನ ಇಮಿಡಿಯೇಟ್ ಆಗಿ ಕೊಟ್ಟು ಅದನ್ನ ತಗೊಂಡ್ಬಿಡ್ತಾರೆ. ಒಂದ್ಸರಿ ಅಡಿಕ್ಷನ್ ಆಯ್ತು ಮಾತ್ರೆ ಅಂದ್ರೆ ಮತ್ತೆ ಅದು ಲೈಫ್ ಟೈಮ್ ಅವರು ಬಿ ಪಿಗೆ ಮಾತ್ರೆ ತಗೊಬೇಕು ಅನ್ನೋ ಥರ ಐತೆ. ಅವಶ್ಯಕತೆ ಇಲ್ಲ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವಶ್ಯಕತೆ ಇಲ್ಲ ಸರ್. ಕೇವಲ ಅವರು ದೇಶಿ ಆಕಳ ಗೋಮೂತ್ರ ಸೇವನೆ ಮಾಡ್ತಾ ಇದ್ರೆ ಎಷ್ಟೋ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಸರ್. ದಿನಕ್ಕೊಂದು 50 ml ಆದರೂ ಅವ್ರು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ನಾವು ಬಿ ಪಿಗೆ ಸಂಬಂಧಪಟ್ಟದ್ದು ಗಿಡಮೂಲಿಕೆಗಳ ಹಾಕಿ ಒಂದು ಔಷಧಿ ಮಾಡಿರ್ತೀವಿ ಸರ್. ಅದನ್ನೊಂದು ಬೆಳಗ್ಗೆ ಒಂದು 50 ml ತಗೋತಾ ಬಂದರೆ ಅವ್ರ ಬಿ ಪಿ ನಾರ್ಮಲ್ ಸ್ಟೇಜ್. ಆದರೆ ಉಪ್ಪು ಬಂದು ಬದಲಾಯಿಸ್ಬೇಕು ಸರ್. ಅಯೋಡಿನ್ ಉಪ್ಪದಲ್ಲಿ ಸೈಂಧವ ಲವಣ, ಗಾಣದ ಎಣ್ಣೆಗಳು ಊಟ ಮಾಡೋದು. ನೀವು ಯಥೇಚ್ಛ ಈ ದಾರ್ಡ ಅದು ಊಟ ಮಾಡೋದ್ರಿಂದನೂ ಬಿ ಪಿ ಸಮಸ್ಯೆ ಬರ್ತದೆ ಸರ್. ದೇಶಿ ಆಕಳು ತುಪ್ಪ ಮಾಡೋದ್ರಿಂದ ಉಣೋದ್ರಿಂದ ಬಿ ಪಿ ಕಂಟ್ರೋಲಿಗೆ ಬರುತ್ತೆ. ತುಪ್ಪ ಮುಖ್ಯವಾದ ಪಾತ್ರ ವಹಿಸ್ತದೆ ರೀ ಬಿ ಪಿ ಕಂಟ್ರೋಲ್. ಆಲ್ರೆಡಿ ಈಗ ಮಾತ್ರೆ ತಗೋತಾ ಇರ್ತಾರೆ ಬಿ ಪಿ. ಹಾಂ ರೀ ಸರ್. ಅವ್ರನ್ನ ಯಾವ ಥರ ಸರಿಪಡಿಸ್ಕೊತೀರಾ? ಏನಿಲ್ಲ ಸರ್, ಅವರಿಗೆ ಅದೇ ಉಪ್ಪು ಒಂದು ಚೇಂಜ್ ಮಾಡೋಕ್ಕೆ ಹೇಳ್ಬೇಕ್ರಿ ಸರ್. ಆಯಿಲ್ ಒಂದು ಚೇಂಜ್ ಮಾಡೋಕ್ಕೆ ಹೇಳ್ಬಿಟ್ಟು ನಾವು ಕೆಲವೊಂದು ಗಿಡಮೂಲಿಕೆಗಳು ಹೇಳ್ತೀವಿ ನಾವು ಅದಕ್ಕೆ ರಿಲೇಟೆಡ್. ಬಿ ಪಿ ಇದನ್ನು ತೊಗೊಂಡ್ರೆ ಕಂಟ್ರೋಲಿಗೆ ಬರ್ತದೆ ಅಂತೇಳಿ. ಇವತ್ತು ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡೋದಂದರೆ ಅಮೃತ ಬಳ್ಳಿ ಕಷಾಯ ಕುಡಿತಾ ಬಂದರೆ ಅವ್ರಿಗೆ ಎಷ್ಟೋ ಬಿ ಪಿ ಕಂಟ್ರೋಲ್ ಇರುತ್ತೆ ಸರ್. ಬೆಳಗ್ಗೆ ಎದ್ದ ತಕ್ಷಣ ಅಮೃತ ಬಳ್ಳಿ ಕಾಂಡವನ್ನು 1 ಗ್ಲಾಸ್ ನೀರಲ್ಲಿ ಒಂದು ಅರ್ಧ ಗ್ಲಾಸ್ ಆಗಷ್ಟು ಕುದಿಸ್ಬಿಟ್ಟು ಅದನ್ನು ಸೇವನೆ ಮಾಡ್ತಾ ಬಂದರೆ ಅವರಿಗೆ ಒಂದು 2 ತಿಂಗಳಲ್ಲಿ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಸರ್. ಹೌದಾ? ಮಾಡ್ಬೋದು ಟ್ಯಾಬ್ಲೆಟ್ಸೇ ಸ್ಟಾಪ್ ಮಾಡ್ಬೋದು ಸರ್. ಅಮೃತ ಬಳ್ಳಿ ಒಂದು ಇಷ್ಟು ಕೆಲಸ ಮಾಡುತ್ತೆ ಸರ್. ಬಿ ಪಿಗೆ ರಾಮಬಾಣ ಅಂತ ಕೆಲಸ ಮಾಡ್ತಾರೆ. ಅದನ್ನೊಂದ್ಸರಿ ನೀಟಾಗಿ ನಮ್ಮ ವೀಕ್ಷಕರಿಗೆ ತಿಳಿಯೋ ಥರ ಕಷಾಯ ಅಂದರೆ ಯಾವ ರೀತಿ ಕಷಾಯ, ಯಾವ ರೀತಿ ಅದನ್ನು ಬಳ್ಳಿ ಹಸಿ ಬಳ್ಳಿನ ಒಣಗಿದ ಬಳ್ಳಿನ ಅದ್ರ ಬಗ್ಗೆ ಬಿಡಿಸಿ ಸ್ವಲ್ಪ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಸರ್. ಓಕೆ, ಅದನ್ನು ಹಸಿ ಬಳ್ಳಿ ಸಿಕ್ಕರೆ ಓಕೆ, ಇಲ್ಲ ಅಂದರೆ ಅದನ್ನು ನೆರಳಲ್ಲಿ ಒಣಗಿಸಿದ ಕಾಂಡ ಬೇಕಾದರೆ ಅದು ಮೇಲ್ಗಡೆ ಸಿಪ್ಪೆ ತೆಗೆದು ಅದನ್ನು ಕಾಂಡ ಒಣಗಿಸ್ಕೊಂಡು ಇಟ್ಕೊಳಿದ್ರಿ ಸರ್. ಅದು ಪೌಡ್ರ್ ಏನು ಅವಶ್ಯಕತೆ ಇದೆ ಸರ್. ಪೌಡ್ರ್ ಮಾಡಿದ್ರೆ ಅವಶ್ಯಕತೆ ಇಲ್ಲ. ಅದನ್ನು ಒಂದು ಸ್ವಲ್ಪ ಚಟ್ನಿ ರೂಪದಾಗ ಕುಟ್ಟಿಬಿಟ್ಟು ಅದನ್ನ 1 ಗ್ಲಾಸ್ ನೀರಿಗೆ ಅದು ಒಂದು 5 ಗ್ರಾಮಿನಷ್ಟು ಹಾಕಿ ಕುದಿಸಿ ಒಂದು ಅರ್ಧ ಗ್ಲಾಸಿಗೆ ಇಳಿದು ದಿನಾನು ಬೆಳಗ್ಗೆ ಅದನ್ನು ಸೇವನೆ ಖಾಲಿ ಹೊಟ್ಟಿಗೆ ಎದ್ದ ತಕ್ಷಣ ನೀವು ಅದನ್ನು ಕುದಿಸಿಬಿಟ್ಟು ಅದನ್ನು ತಣ್ಣಗಾದ ನಂತರ ಗುಟ್ಟು ಕುಡಿ ರೂಢ ಹಾಕೊಂಡ್ರೆ ಅಂದ್ರೆ ನಾರ್ಮಲ್ ಒಂದು 2 ತಿಂಗಳಲ್ಲಿ ಅವ್ರ ಬಿ ಪಿ ಪ್ರಮಾಣ ತುಂಬ ಅಂದ್ರೆ ನಾರ್ಮಲ್ ಸ್ಟೇಜ್ಗೆ ಅವ್ರಿಗೆ ಎಷ್ಟು ಬೇಕು ಪ್ರಮಾಣ ಅಷ್ಟು ಕಂಟ್ರೋಲಿಗೆ ಬರುತ್ತೆ ಸರ್. ಅದ್ರ ಜೊತೆನಲ್ಲಿ ಶುಗರು ಇಲ್ಲ ಉಪ್ಪು ಏನಾದರೂ ಟೇಸ್ಟ್ಗೋಸ್ಕರ ಏನಾದರೂ ಬೆರೆಸ್ಬೋದಾ? ಇಲ್ಲ ಸರ್, ಅದು ಅವಶ್ಯಕತೆ ಇಲ್ಲ. ಏನು ಬೇಡ, ನಾರ್ಮಲ್ ಅದನ್ನೇ ಕುಡಿದು. ಅದೇನು ಅಷ್ಟೇನು ಕೈ ಇರಲ್ಲ, ಏನಿರಲ್ಲ, ನಾರ್ಮಲ್ ಆಗಿ. ಶುಗರ್ ಆ್ಯಡ್ ಮಾಡೋದು ಬೇಕು ಅನ್ನೋರಿಗೆ ಏನಾದರೂ ಬೆರೆಸಬೇಕು ಅಂದ್ರೆ ಸೈಂಧವ ಲವಣ ಓಕೆ ಸರ್. ಸೈಂಧವ ಲವಣ ಆ್ಯಡ್ ಮಾಡ್ಬೋದು. ಇಲ್ಲ ಕಲ್ಸಕ್ಕೆ ಇದು ಇಲ್ಲ ಸರ್, ಬೇಡ ಸೈಂಧವ ಲವಣ ಓಕೆ. ಉಪ್ಪು
ಉಪ್ಪು ಹಾಕೊಂಡು ಬೆಳಗ್ಗೆ ಟೀ ಕಾಫಿ ಕುಡಿಯೋ ಬದಲು ಬೇಕಾದ್ರೆ ನೀವು ಒಂದಂಗ ಕಲ್ಲು ಸಕ್ಕರೆ ಬೆಲ್ಲ ಹಾಕೋಬೋದ್ರಿ ಸರ್. ಬೆಲ್ಲ ಹಾಕೋಬೋದಾ? ತೊಂದರೆ ಇಲ್ಲ, ಟೇಸ್ಟ್ ಜೋನಿ ಬೆಲ್ಲ ಹಾಕೋಬಹುದು. ಹಾಕೊಂಡು ಕಷಾಯ ರೂಪದಾಗ ಮಾಡ್ಕೊಂಡು ಚಾದ ಬದಲಾಗಿ ಅದನ್ನೇ ಸೇವನೆ ಮಾಡೋ ರೂಢಿ ಇಟ್ಬಿಡುತ್ತೆ. ಸೊ ಇದನ್ನ ಮಾಡೋದ್ರಿಂದ BP ಕಂಟ್ರೋಲ್ ಆಗ್ಬಿಡುತ್ತೆ. ಕಂಟ್ರೋಲ್ ಆಗ್ತದೆ 100%. ನೀವು 2 ತಿಂಗಳಲ್ಲಿ ಹೇಳಿದ್ದೀರಾ. ಇದು ಯಾರಾದ್ರೂ ಈ ತರ ಮಾಡಿರೋ ಉದಾಹರಣೆಗಳು ಇದಾವ? ಸಾಕಷ್ಟಿವೆ ಸರ್, ಸಾಕಷ್ಟಿವೆ. ರಿಸಲ್ಟ್ ಅವ್ರಿಗೆಲ್ಲ ಸಿಕ್ಕಿದೆಯಾ? ಸಿಕ್ಕಿದೆ ಸರ್. ಇವತ್ತು ಅದೇ ಹೇಳ್ತೀನಲ್ಲ, BP ಲೆವೆಲ್ ಹೆಚ್ಚಾದ್ರೂ ತೊಂದರೆನೇ ರೀ, ಕಮ್ಮಿ ಆದ್ರೂ ತೊಂದರೆ, ನಾರ್ಮಲ್ ಇದ್ರೇ ಓಕೆ. ಹೆಚ್ಚಿಗೆ ಆದ್ರೂ ತೊಂದರೆ ಕೊಡ್ತದ್ರಿ ಸರ್ ಅದು. ಕಮ್ಮಿ ಆದ್ರೂ ತೊಂದರೆ ಇದೆ ರೀ. BP ನಮಗೆ ದೇಹದಲ್ಲಿ ಎಷ್ಟು ಬೇಕು, ಒಂದು 90 ಮೇಲೆ ಇಟ್ಕೊಂಡು ಒಂದು 110 ತೊಂದರೆ ಇಲ್ಲ. ಇವತ್ತು ಅದು ಹೆಚ್ಚಿಗೆ ಆದ್ರೂ ನಮ್ಗೆ ಅದು ಟ್ಯಾಬ್ಲೆಟ್ಸ್ ತಿನ್ನಕ್ಕೆ ಹೇಳ್ತಾರೆ, ಕಮ್ಮಿ ಆದ್ರೂ ಅದಕ್ಕೆ ಒಂದು ಮೆಡಿಸಿನ್ ಚಾಲೂ ಮಾಡ್ತದೆ. ಅವಶ್ಯಕತೆ ಅದ್ರ ಸಂಬಂಧ ಈ ತರ ಗಿಡಮೂಲಿಕೆಗಳು ಬಳಸ್ಕೊಂಡು ಕಂಟ್ರೋಲ್ ಅಲ್ಲಿ ಇರೋದು ಸರ್. ಸೊ ಇದು ಲೋ BP ಮತ್ತೆ ಹೈ BP ಎರಡು ಕಂಟ್ರೋಲ್ ಮಾಡ್ತದೆ. ಕಮ್ಮಿ ಇತ್ತಂದ್ರೂ ಹೆಚ್ಚಿಗೆ ಕರೆಕ್ಟ್ ಎಷ್ಟು ಬೇಕು ಅಷ್ಟು ಮಾಡ್ತಾರೆ, ಹೆಚ್ಚಿಗೆ ಇತ್ತಂದ್ರೂ ನಾರ್ಮಲ್ ಸ್ಟೇಜಿಗೆ ತಂದ್ಬಿಡ್ತೀವಿ. ಸೊ ಅದು ಬಿಟ್ಟು ನಿಮ್ಮ ಹತ್ರ ಏನು ಹೇಳಿದ್ರಿ ನೀವು? ಔಷಧಿ ಏನು ಕೊಡ್ತೀರಾ ನೀವು? ನಿಮ್ಮನ್ನ ಸಂಪರ್ಕ ಮಾಡಿದಾಗ? ನಮ್ಮನ್ನು ಸಂಪರ್ಕ ಮಾಡಿದ್ರೆ ಸರ್, BPಗೆ ಬಂದ್ಬಿಟ್ಟು ಅದೇ ನಾವು ಅಮೃತ ಬಳ್ಳಿದು ಒಂದು ಕಷಾಯ ರೂಪದಾಗ ಒಂದು ಚೂರ್ಣ ಮಾಡ್ತೀವಿ ಸರ್. ಅದು BP ನಮ್ಮ ಹತ್ರ ಒಂದು 6 ತಿಂಗಳ ಮೆಡಿಸಿನ್ ಸರ್. BP ಅಂತ ಬಂದರೆ ಕಂಟ್ರೋಲಿಗೆ ಬಂದು ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳಕ್ಕೆ ನಾವು ಅನುವು ಮಾಡಿಕೊಡ್ಬೇಕಾದ್ರೆ ಒಂದು ಟ್ಯಾಬ್ಲೆಟ್ಸ್ ಥರ ಮಾಡ್ತೀವಿ ಸರ್. ಅದಕ್ಕೆ ಸಂಬಂಧಪಟ್ಟಿದ್ದು ಟ್ಯಾಬ್ಲೆಟ್ಸ್ ಥರ ಈ ಥರ ಮಾಡಿರ್ತೀವಿ ಸರ್. ತೋರ್ಸಕ್ಕೆ ಸಾಧ್ಯ ಇದೆ ಸರ್ ಅದು. ಸೊ ಓಕೆ, ಅದು ಗುಳಿಗೆ ಥರ ಮೇಲೆ ಸರ್, ಅದು BP ಥರ ಗುಳಿಗೆ ಥರ, BP ಸಂಬಂಧಪಟ್ಟ ಕಾಯಿಲೆ ಗುಳಿಗೆ ಥರ ಮಾಡ್ತಾವ್ರಿ ಸರ್. ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಅದನ್ನೊಂದು ಬೇಕಾದ್ರೆ ನೀವು ಜಾಸ್ತಿ ಪ್ರಮಾಣ ಇತ್ತು ದೇಹದಲ್ಲಿ ಇದೇನು BP ಅಂತ ಹೇಳಿದ್ರಂದ್ರೆ ಅರ್ಕ್ನು ಸೇವನೆ ಮಾಡ್ಬೋದ್ರಿ ಸರ್. ಕೆಲವೊಂದು ಚೂರ್ಣಗಳಿರ್ತಾವೆ, ಕೆಲವೊಂದು ಅರ್ಕ್ ರೂಪದಾಗೂ ರೆಡಿ ಮಾಡ್ತೀವಿ ಸರ್. ಅದ್ರ ಜೊತೆಗೆ ತೊಗೊಂಡ್ರೆ ಒಂದು ಸ್ವಲ್ಪ ಜೀವನ ಪದ್ಧತಿ ಬದಲಾವಣೆ ಆದಲ್ಲಿ ತಾನೇ ಕಂಟ್ರೋಲ್ ಬಂದ್ಬಿಡ್ತದೆ. ಓಕೆ, ಸೂಪರ್ ಮೇಡಮ್. ಇದು BP ಆಯಿತು. ನೆಕ್ಸ್ಟ್ ಬೇರೆ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತೆ ಮಾತಾಡಿರಂತೆ. ನಮಸ್ಕಾರ.